ನಮಸ್ಕಾರ ಕರುನಾಡು. ನಿಮ್ಮ ಮನ ಇವತ್ತು ಎಲ್ಲಿಗೆ ಬಂದಿದ್ದಾನೆ ಅಂದರೆ ಮೆಜೆಸ್ಟಿಕ್ಗೆ ಬಂದಿದ್ದೀನಿ. ಯಾಕಂದರೆ ಜನರು ಮಾತಾಡೋದು ನಿಜಾನ ಇಲ್ವಾ ಅಂತ ತಿಳಿಯೋಣ. ಇಲ್ಲಿ ತುಂಬ ಲೈಂಗಿಕ ಆ್ಯಕ್ಟಿವಿಟೀಸ್ ನಡೆಯುತ್ತಂತೆ. ಸೊ ನೋಡೋಣ ಬನ್ನಿ ಅದೆಲ್ಲ ನಿಜಾನ ಇಲ್ವಾ ಅಂತ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಇವರೇ ಆ ಲೈಂಗಿಕ ಆ್ಯಕ್ಟಿವಿಟೀಸ್ನ ನಡೆಸ್ತಾ ಇರೋದು. ಆದರೆ 70% ಟ್ರಾನ್ಸ್ಜೆಂಡರ್ಸ್ ಅವರೇ ಇರೋದಿಲ್ಲಿ. ಸೊ ಈಗ ಸೆಕ್ಸ್ ವರ್ಕ್ ಅನ್ನೋದು ಲೀಗಲ್ಲ ಇಲ್ಲೀಗಲ್ಲ? ನಿಮಗೊತ್ತಾ ಸೆಕ್ಸ್ ವರ್ಕ್ ಇಂಡಿಯಾದಲ್ಲಿ ಲೀಗಲ್? ಸೊ ಈಗ ಒಂದು ಪ್ರಶ್ನೆ ಬರ್ಬೋದು ನಿಮ್ಗೆ, ಯಾಕೆ ಪಬ್ಲಿಕ್ ಇರೋ ಜಾಗದಲ್ಲಿ ಇರಬೇಕು ಅವರು, ಮತ್ತೆ ಪಬ್ಲಿಕ್ ಯಾಕೆ ತೊಂದರೆ ಕೊಡಬೇಕು? ಬೈ ದ ವೇ ಅವ್ರನ್ನ ಅಲ್ಲಿ ಇರೋಕೆ ಅಲೋ ಮಾಡಿದವ್ರು ಯಾರು? ನಾವೇ ಅನ್ಸುತ್ತೆ. ಇದನ್ನ ಅವರು ಪಬ್ಲಿಕ್ ಅಲ್ಲಿ ಪ್ರಮೋಷನ್ ಮಾಡಬಾರ್ದು, ಸ್ವಲ್ಪ ಪ್ರೈವೇಟ್ ಆಗಿ ನಡೆಸಬೇಕು. ಮತ್ತೆ ಇದೊಂದು ಕಡೆ ಕ್ರೈಮ್ ಆಗೋ ಚಾನ್ಸಸ್ ಇದೆ. ಕಿಡ್ನಾಪ್ ಮಾಡಿ ಆಮೇಲೆ ಈ ವರ್ಕ್ಗೆ ಫೋರ್ಸ್ಫುಲಿ ಹಾಕೋತಾರೆ, ಇಲ್ಲ ಅಂದ್ರೆ ಫಾರಿನ್ಗೆ ಕಳಿಸ್ಬೋದು ಅಂತ ನೀವು ನ್ಯೂಸ್ ಮತ್ತೆ ಮೂವೀಸ್ ಅಲ್ಲಿ ನೋಡಿದೀವಿ. ಮತ್ತೆ ಈ ಸೆಕ್ಸ್ ವರ್ಕ್ ಅನ್ನೇ ಯಾಕೆ ಮಾಡ್ತಿದ್ದಾರೆ, ಸೆಕ್ಸ್ ಸರ್ವಿಸ್ ಅನ್ನೋದನ್ನ ಯಾಕೆ ಸೆಲ್ ಮಾಡ್ತಿದ್ದಾರೆ? ಯಾಕಂದ್ರೆ ಅವರ ಜೀವನ ಕಷ್ಟ ಇರುತ್ತೆ, ಯಾವ ಪ್ರೊಫೆಷನ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡಲ್ಲ, ಅದಕ್ಕೋಸ್ಕರ ಅಥವಾ ದುಡ್ಗೋಸ್ಕರನೇ ಈ ಸರ್ವಿಸ್ನವರು ಸೆಲ್ ಮಾಡ್ತಿರ್ಬೋದು. ಈ ಸೆಕ್ಸ್ ವರ್ಕರ್ಸ್ಗೂ ಕೂಡ ಫೀಲಿಂಗ್ಸ್ ಇರುತ್ತೆ. ಎಷ್ಟೋ ಸೆಕ್ಸ್ ವರ್ಕರ್ಸ್ಗೆ ಸೆಕ್ಸ್ ವರ್ಕ್ ಇಷ್ಟ ಇರೋದಿಲ್ಲ, ಆದರೂ ಆ ಪರ್ಟಿಕ್ಯುಲರ್ ಕೆಲಸದಲ್ಲಿ ಒಳ್ಳೆ ಕಾಸು ಸಿಗುತ್ತೆ ಅಂತ ಈ ಕೆಲಸ ಮಾಡ್ತಿರ್ಬೋದು. ಒಂದಷ್ಟು ಜನಕ್ಕೆ ಆ ಕೆಲಸ ಇಷ್ಟ ಇರ್ಬೋದು. ಏನೇ ಆದರೂ ಈ ಸೆಕ್ಸ್ ವರ್ಕರ್ಸ್ಗೂ ಕೂಡ ಒಂದು ವರ್ಕ್ ಪ್ಲೇಸ್ ಬೇಕು, ಮತ್ತೆ ಸೇಫ್ಟಿ, ಹೆಲ್ತಿ ಆ್ಯಂಡ್ ಹ್ಯೂಮನ್ ರೈಟ್ಸ್ ಕೊಡಬೇಕು ಅನ್ಸುತ್ತಾ ಇಲ್ವಾ? ನೀವೇ ಕಮೆಂಟ್ ಮಾಡಿ. ಬೇರೆ ಕೆಲಸ ಮಾಡ್ಕೊಂಡು ಲೈಫ್ ಲೀಡ್ ಮಾಡಬಾರ್ದು, ನೋಡೋಕೆ ಚೆನ್ನಾಗಿದ್ದೀರಾ, ಕೈ ಕಾಲೆಲ್ಲ ಚೆನ್ನಾಗಿದೆ, ಎಲ್ಲೇ ಆಗಲಿ ನಿಮ್ಗೊಂದು ಕೆಲಸ ಕೊಡ್ತಾರೆ ಅಂತ. ಬಟ್ ಹೇಳೋರೆಲ್ಲ ಕೆಲಸ ಕೊಟ್ಟು ಮಾಡಂಗಿದ್ದಿದ್ರೆ ಇವತ್ತು ಯಾಕೆ ನಮ್ಮ ಸಮುದಾಯದವ್ರು ಇವತ್ತಿಗೂ ಕೂಡ ವರ್ಕು ಬೆಗ್ಗಿಂಗ್ ಮಾಡ್ತಾ ಲೈಫ್ ಲೀಡ್ ಮಾಡಬೇಕಾಗಿತ್ತು? ಸಜೆಷನ್ ಕೊಡ್ಬೋದು, ಇನ್ನೊಂದು ಕೊಡ್ಬೋದು, ಬಟ್ ಕೆಲಸ ಕೊಡ್ಸೋದಾಗಲಿ ಪ್ರತಿಯೊಂದು ಮಾಡೋಕ್ಕಾಗತ್ತಾ? ಆ ಥರ ಮಾಡಂಗಿದ್ದಿದ್ರೆ ಇವತ್ತು ಎಷ್ಟೋ ಜನ ಎಲ್ಲೆಲ್ಲೋ ಇರ್ತಿದ್ರು.
ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನಾ ಬರೋಕ್ಕೂ ಮುಂಚೆನೇ ಇಲ್ಲೇನೋ ಆಗಿದೆ ಗುರು. ನಾನು ಬೇರೆಯವ್ರನ್ನ ಕೇಳಿ ನೋಡಿದಾಗ ಅವ್ರು ಏನಂದ್ರು ಅಂದರೆ ಯಾರೋ ಒಬ್ಬರು ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ರಂತೆ ಇವ್ರದ್ದೆಲ್ಲ, ಅದನ್ನು ತೆಗಿಬೇಡ, ವೀಡಿಯೋ ಸ್ಟಾಪ್ ಮಾಡು, ವೀಡಿಯೋ ಕ್ಯಾಪ್ಚರ್ ಮಾಡಬೇಡ ಅಂತ ಹೇಳಿದಕ್ಕೆ ಒಂದು ದೊಡ್ಡ ಜಗಳ ನಡೆದಿದೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಪೊಲೀಸವ್ರು ಬಂದಿರೋದು. ಬಟ್ ಏನೇ ಆಗಲಿ ಅವರವರ ಕಷ್ಟ ಅವರಿಗೆ ಗೊತ್ತಿರುತ್ತೆ. ಸೆಕ್ಸ್ ವರ್ಕರ್ಸ್ದು ಒಂದು ಕೆಲಸನೇ ಅಲ್ವಾ, ಇದನ್ನು ನಾನು ಕೆಟ್ಟದು ಅಂತಲೂ ಹೇಳೋಕ್ಕಾಗಲ್ಲ, ಒಳ್ಳೆಯದು ಅಂತಲೂ ಹೇಳೋಕ್ಕಾಗಲ್ಲ.